ಇನ್ನು ತಮಿಳುನಾಡು ಸಿಎಂ ವಿಜಯ್ಗೆ ವಿಜಯೇಂದ್ರ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಕಾವೇರಿ ವಿಚಾರ ಇರಬಹುದು, ಮೇಕೆದಾಟು ಯೋಜನೆ ವಿಚಾರವಾಗಿ ವಿಜಯೇಂದ್ರ ಪತ್ರವನ್ನ ಬರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕ ತಮಿಳುನಾಡು ಸಹೋದರ ರಾಜ್ಯಗಳಾಗಿ ಬದುಕ್ತಾ ಇವೆ. ಆ ಮನೋಭಾವದಿಂದಲೇ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಅಸಮರ್ಪಕ ಮತ್ತು ಅನಿಯಮಿತ ಮಾನ್ಸೂನ್ನಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಅವರ ಕಳವಳಗಳನ್ನ ಕಡೆಗಣಿಸದಂತೆ ಬಿವೈ ವಿಜಯೇಂದ್ರ ಮನವಿ ಮಾಡಿಕೊಂಡಿದ್ದಾರೆ. ಮೇಕೆದಾಟು ಯೋಜನೆ ಸಹಕಾರದ ಮನೋಭಾವದಿಂದ ನೋಡಿ ತಮಿಳುನಾಡು ಸಿಎಂ ವಿಜಯ್ ಸಹಕಾರ ಕೋರಿದ್ದಾರೆ ಬಿವೈ ವಿಜಯೇಂದ್ರ. ಇಟ್ ಇಸ್ ಅ ಡ್ಯೂಟಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪತ್ರವನ್ನ ಬರೆದಿರೋದಿದೆಯಲ್ಲ, ಸ್ವಾಗತಾರ್ಹ ಇದು. ರಾಜ್ಯದ ವಿಚಾರವಾಗಿ ಯಾರೇ ಇಂಥ ಪ್ರಯತ್ನಗಳನ್ನ ಮಾಡಿದ್ರು ಅದನ್ನ ಮೆಚ್ಕೊಳ್ಬೇಕಾಗತ್ತೆ, ಒಪ್ಕೊಳ್ಬೇಕಾಗತ್ತೆ, ಅದಕ್ಕೆ ಬೆಂಬಲ ಸೂಚಿಸಬೇಕಾಗತ್ತೆ. ಪತ್ರವನ್ನ ಬರೆದಿರೋ ಆ ಪತ್ರದ ಪ್ರತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಹೌದು, ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೂ ಒಳ್ಳೇದಾಗತ್ತೆ, ಇಲ್ಲಿರೋರ್ಗೂ ನೀರಿನ ಯೋಜನೆ ಸಾಕಾಗತ್ತೆ ಅಂತ ಅಂದಾಗ ಯೋಜನೆಗೆ ಒಪ್ಪಿಗೆ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸುತ್ತೆ. ಸೊ ಈ ವಿಚಾರವನ್ನ ಎರಡೂ ರಾಜ್ಯಗಳು ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕೂ ಕೋರ್ಟ್ ಮೆಟ್ಲೆ ಇರ್ಕೊಂಡು ಎಲ್ಲವೂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು ಅಂತಂದ್ರೆ ಇನ್ನೂ 16 ವರ್ಷಗಳಾದ್ರೂ ಕೂಡ ಆಗೋದಿಲ್ಲ. ಎರಡೂ ರಾಜ್ಯಗಳು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಂಥ ಪ್ರಯತ್ನಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಅದನ್ನೇ ಹೇಳೋದು, ಎರಡೂ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿಪಕ್ಷ, ರಾಜ್ಯದ ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಒಟ್ಟಾಗಿ ನಿಂತ್ಕೊಳ್ಬೇಕು, ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕು. ಯಾರೇ ಆ ಎಫರ್ಟ್ಸ್ ಅನ್ನ ಹಾಕಿದ್ರು ಅದನ್ನ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ವೆಲ್ಕಮ್ ಇಟ್. ಸೊ ವಿಜಯೇಂದ್ರ ಅವರು ಅಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ, ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಇಟ್. ಅಸಮರ್ಪಕ ಮತ್ತು ಅನಿಯಮಿತ ಮಾನ್ಸೂನ್ ಇಂದ ಕರ್ನಾಟಕದ ರೈತರಿಗೆ ತೊಂದರೆ ಆಗ್ತಾ ಇದೆ. ಹೌದು, ಆ ತೊಂದರೆ ಆಗ್ತಾ ಇರೋ ವಿಚಾರವನ್ನ ತಮಿಳುನಾಡು ಅರ್ಥ ಮಾಡ್ಕೊಳ್ಬೇಕು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ವಿಜಯೇಂದ್ರ ಒಂದು ಪತ್ರವನ್ನ ಬರೆದಿದ್ದಾರೆ ವಿಜಯ್ ಅವರಿಗೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಆನಂದ್? ಮತ್ತೆ ಕರ್ನಾಟಕದ ನಡುವೆ ಕಾವೇರಿ ವಿಚಾರವಾಗಿ ಒಂದಷ್ಟು ಪ್ರತಿಭಟನೆಗಳು ಜೋರಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳ ನಡುವೆ ಸೌಹಾರ್ದತೆಯನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ರಾಜ್ಯದ ರೈತರು ಮತ್ತೆ ಕುಡಿಯೋ ನೀರಿನ ಸಮಸ್ಯೆಯನ್ನ ತಮಿಳುನಾಡು ಸರ್ಕಾರ ಅರ್ಥ ಮಾಡಿಕೊಂಡು ಮುಂದಿನ ನಡೆಯನ್ನ ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮನದಟ್ಟು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ಯಡಿಯೂರಪ್ಪ ಮತ್ತೆ ಕರುಣಾನಿಧಿ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಬಾಂಧವ್ಯತೆ ಇತ್ತು, ಅದೇ ರೀತಿ ಬಾಂಧವ್ಯತೆ ಡಿ.ಕೆ. ಶಿವಕುಮಾರ್ ಸರ್ಕಾರದ ಅವಧಿಯಲ್ಲೂ ಕೂಡ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮುಂದೆ ಏನಾದ್ರೂ ಒಳ್ಳೆ ಮಳೆ ಆದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ನೀರು ಖಂಡಿತವಾಗ್ಲೂ ಬಿಡ್ತೀವಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ನೆರೆ ರಾಜ್ಯಗಳ ನಡುವೆ ಏನೆಲ್ಲ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗಿದೆ, ಅದನ್ನ ರಾಜತಾಂತ್ರಿಕವಾಗಿ ಬಗೆಹರಿಸ್ಕೊಳ್ಬೇಕು, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಂಡು ಹೋದ್ರೆ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎರಡೂ ರಾಜ್ಯಗಳ ನಡುವಿನ ಬಾಂಧವ್ಯತೆನೂ ಕೂಡ ಹಾಳಾಗುತ್ತೆ. ಹಾಗಾಗಿ ರಾಜತಾಂತ್ರಿಕತೆ ಮಾರ್ಗದಲ್ಲಿ ಎರಡೂ ರಾಜ್ಯಗಳು ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡು ಒಂದು ಪತ್ರವನ್ನ ಬರೆದಿದ್ದಾರೆ. ಸಿಂಧೂರ. ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.